ಆಮೇಲೆ ಪ್ರೈಸ್ ಮನಿಯನ್ನ ಇನ್ಕ್ರೀಸ್ ಮಾಡ್ತಾರೆ. ಮೊನ್ನೆ ತಾನೆ ಕಾಮನ್ವೆಲ್ತ್ಗೆ ಹೋಗುವಾಗ ಅನುಚಿತ್ ಅವರು ನಾವು ಮಾತಾಡ್ಕೊಂಡು ಯಾರೆಲ್ಲ ಭಾಗವಹಿಸ್ತಾರೆ ಜಸ್ಟ್ ಪಾರ್ಟಿಸಿಪೆಂಟ್ಸ್ ಅವರಿಗೆ ನಾವು 5 ಲಕ್ಷ ರೂಪಾಯಿ ಕೊಟ್ಟು ಅವರು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ 5 ಲಕ್ಷ ರೂಪಾಯಿನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಅಟ್ಲೀಸ್ಟ್ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು. ಈಗ ನಮ್ಮ ಪ್ಯಾರಾ ಇದರಲ್ಲಿ ಶಿಲ್ಪ ಅಂತೇಳಿ ಮೈಸೂರಿನ ಒಬ್ಬ ಹೆಣ್ಮಗಳು, ಅವಳು ಗೆದ್ಕೊಂಡು ಬಂದಿದ್ದ ಜಾವ್ಲಿನ್ ಅಲ್ಲ, ಶಾರ್ಟ್ ಪುಟ್ ಅಲ್ಲಿ ಬ್ರಾನ್ಸ್ ಮೆಡಲ್ ತಗೊಂಡಿದ್ದಾರೆ. ಅವರಿಗೆ 15 ಲಕ್ಷ ರೂಪಾಯಿಯನ್ನ ಈಗಾಗಲೇ ನಾವು ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ರಾಜ್ಯ ಅಥವಾ ಸಂಸ್ಥೆಗಳು ಉತ್ತೇಜನ ಮಾಡುವಂತದ್ದು ಒಂದು ಭಾಗ, ಆದ್ರೆ ನಿಮ್ಮ ಡೆಡಿಕೇಶನ್ ಏನಿರ್ಬೇಕು. Sports is not just easy going thing. You have to dedicate yourself, you have to do the hard work, and then focus on the game. Whatever you do, whether it is basketball, whether it is athletics, whether it is hockey or any game, you will have to focus on that. Dedicate yourself. ಈ ಸುಮ್ಮನೆ ಆಟ ಆಡ್ಕೊಂಡು ನಾವು ಟ್ರ್ಯಾಕ್ ಸೂಟ್ ಹಾಕೊಂಡು ಶೋಕಿ ಮಾಡ್ಕೊಂಡು ಓಡಾಡಿದ್ರೆ ಬರೋದಿಲ್ಲ. ನನ್ನ ಮೈ ಓನ್ ಎಕ್ಸಾಂಪಲ್, ನಾನು ಅಥ್ಲೆಟಿಕ್ಸ್ ಅಲ್ಲಿ ಶಾಲೆಯಿಂದನೂ ಕೂಡ ಅಥ್ಲೆಟಿಕ್ಸ್ ಅಲ್ಲಿ ನಾನು ಬರ್ತಾ ಇದ್ದೆ. ಆಮೇಲೆ ನ್ಯಾಷನಲ್ಸ್ ಲೆವೆಲ್ಸ್ ಬಂದ ಮೇಲೆ ಒಂದ್ ದಿವಸ ನಾನೇ ಕೂತ್ಕೊಂಡು ಯೋಚನೆ ಮಾಡಿದೆ, ವೈ ಆಮ್ ಐ ರನ್ನಿಂಗ್ ಲೈಕ್ ಎ ಬ್ಲಡಿ ಫೂಲ್, ಅಟ್ಲೀಸ್ಟ್ ಐ ಮಸ್ಟ್ ಡೂ ಸಮಥಿಂಗ್, ಐ ಮಸ್ಟ್ ಗೆಟ್ ಸಮ್ ಚಾಂಪಿಯನ್ಶಿಪ್ ಅಂತ ಹೇಳಿ ನಾನು ಬಹಳಷ್ಟು ಇನ್ಸ್ಪೈಟ್ ಆಫ್ ಆಲ್ ನಾವೆಲ್ಲ ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ಓದಂತವ್ರು, ಇನ್ಸ್ಪೈಟ್ ಆಫ್ ಮೈ ಅಕಾಡೆಮಿಕ್ ಥಿಂಗ್ಸ್ ಡೆಡಿಕೇಟ್ ಮಾಡಿ ನಾವು ನ್ಯಾಷನಲ್ಸ್ ಅಲ್ಲಿ ಬರುವಂತ ರೀತಿಯಲ್ಲಿ ಆಯಿತು. ಐ ವಾಸ್ ಆಲ್ಸೋ ಶಾರ್ಟ್ ಲಿಸ್ಟೆಡ್ ಫಾರ್ 1980 Olympics, but I could not go. I went to Australia for my studies. ಡೆಡಿಕೇಶನ್ ಇದ್ರೆ ನೀವು ಏನನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾಕೆಂದ್ರೆ ಆ ಫೋಕಸ್ ಬರುತ್ತಲ್ಲ ನಿಮಗೆ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ನಿಮಗೆ ಆ ಮೈಂಡ್ ಸೆಟ್ ನ್ಯಾಚುರಲ್ ಆಗಿ ಬರುತ್ತೆ. ಕಾಂಪಿಟೇಷನ್ ಅಲ್ಲಿ ನಾನು ಗೆಲ್ಲಲೇಬೇಕು, ಈ ಸಾರಿ ನಾನು ಸೋತಿದ್ದೇನೆ, ನೆಕ್ಸ್ಟ್ ಟೈಮ್ ಗೆದ್ದಿದ್ದೇನೆ ಅಂತ. ಆಸ್ ಎ ಟೀಮ್, ಆ ಟೀಮ್ ನಲ್ಲೂ ಕೂಡ ಆ ಸ್ಪಿರಿಟ್ ಬರುತ್ತೆ. ಅದನ್ನ ನೀವು ಮಾಡಿದ್ರೆ ಬಹಳ ಚೆನ್ನಾಗಿರ್ತದೆ ಅಂತ ಹೇಳಿ ನನಗೆ ಅನ್ಸುತ್ತೆ. ನಾವು ರಾಜ್ಯದಲ್ಲಿ ಸ್ಪೋರ್ಟ್ಸ್ ಇನ್ ಜನರಲ್ ಪ್ರಮೋಟ್ ಮಾಡಬೇಕು ಅಂತೇಳಿ ಬಹಳ ವರ್ಷಗಳಿಂದ ನಮ್ಮ ಸರ್ಕಾರಗಳು ಮಾಡ್ತಾ ಇದ್ದವು. ಮೊದಲಾಗಿಲ್ಲ, ನಾವೆಲ್ಲ ಓಡುವಾಗ ಅಥವಾ ನಾವೆಲ್ಲ ಸ್ಪೋರ್ಟ್ಸ್ ಮ್ಯಾನ್ಗಳಾಗಿದ್ದಾಗ ಇದ್ದಂಥ ಪರಿಸ್ಥಿತಿ ಈಗಿಲ್ಲ. ಅವರು ಗೋವಿಂದರಾಜ್ ಹೇಳ್ದಂಗೆ ನಿಮ್ಮನ್ನು ಫ್ಲೈಟಲ್ಲೇ ಕಳಿಸ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿದೆ ಅನ್ನೋದನ್ನ ಯೋಚನೆ ಮಾಡಿ. ಇನ್ಫ್ರಾಸ್ಟ್ರಕ್ಚರ್ ಕೂಡ ಬಹಳಷ್ಟು ಕಡೆ ಆಗಿದೆ, ಇಲ್ಲ ಅಂತ ಹೇಳೋಗಿಲ್ಲ. ಮೊದಲೆಲ್ಲ ಹೇಳ್ತಿದ್ವು ಅದಿಲ್ಲ ಇದಿಲ್ಲ ಅನ್ಕೊಂಡು ಹೇಳ್ತಿದ್ವು ನಾವು. ಈಗ ಆ ಥರ ಏನಿಲ್ಲ. ನೀವು ಎಲ್ಲಿ ಬೇಕಾದ್ರೂ, ಸಪೋಸ್ ಯು ಆರ್ ಸೋ ಗುಡ್ ದಟ್ ಯು ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಎ ಗೋಲ್ಡ್ ಮೆಡಲ್ ಟು ಇಂಡಿಯಾ ಇನ್ ಒಲಿಂಪಿಕ್ಸ್ ಅಂದ್ರೆ ನಿಮ್ಮನ್ನ ಆಚರಣೆ ಕೂಡ ಟ್ರೈನಿಂಗ್ ಕಳಿಸ್ಕೊಡ್ತೇವೆ. ಅಂತ ಒಂದು ವ್ಯವಸ್ಥೆಗಳು ಕೂಡ ಇತ್ತೀಚೆಗೆ ಅವೆಲ್ಲ ಆಗ್ತಾ ಇದೆ ಸರ್ಕಾರಗಳಿಂದ. ಅದಕ್ಕೆ ಖೇಲೋ ಇಂಡಿಯಾ ಕಾರ್ಯಕ್ರಮವನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು. ಸ್ಪೆಷಲ್ ಟ್ರೈನಿಂಗ್ ಕೊಡೋದಕ್ಕೆ, ಸ್ಪೆಷಲ್ ಪ್ರಾಕ್ಟೀಸ್ ಟ್ರೈನಿಂಗ್ ಕೊಡೋದಕ್ಕೆ ಎಲ್ಲ ಹೊರಗಡೆ ಕಳಿಸ್ತಕ್ಕಂಥ ನ್ಯಾಷನಲ್ ಟೀಮ್ ಇರ್ಬೋದು ಅಥವಾ ಬೇರೆ ಬೇರೆ ಇಂಡಿವಿಜುವಲ್ಸ್ ಇರ್ಬೋದು, ಅವ್ರನ್ನೆಲ್ಲ ಕಳಿಸ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೇವೆ. ಕರ್ನಾಟಕದ ಮಟ್ಟಿಗೆ ಈಗಾಗಲೇ ನಾವು 60 ಎಕರೆ ಅಲ್ಲ ಸ್ಪೋರ್ಟ್ಸ್ ಸಿಟಿಗೆ, ದೇವನಹಳ್ಳಿ ಅಂತ ಒಂದು ಸ್ಪೋರ್ಟ್ಸ್ ಸಿಟಿ ಮಾಡಬೇಕು. ಎಲ್ಲ ಗೇಮ್ಸು ಕೂಡ ಅಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ನಾವು ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ತಾ ಇದ್ದೇವೆ. ಸ್ಪೋರ್ಟ್ಸ್ ಸಿಟಿ ಇನ್ ಬ್ಯಾಂಗ್ಳೂರ್. somehow Karnataka should become a sports center, sports state. ಈಗ ಪಂಜಾಬ್ನವರು ಅವರೆಲ್ಲ ಎಷ್ಟು ಎನ್ಕರೇಜ್ ಮಾಡಿ ಆ ಮಕ್ಕಳನ್ನ ಮೆಡಲ್ಸ್ ತರೋದಕ್ಕೆ ಪ್ರಮೋಟ್ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಮಾಡಬೇಕು. ಒಂದು ನನಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು, ಇದ್ರ ಬಗ್ಗೆ ತಾವು ಯೋಚನೆ ಮಾಡಿ. ನಾವು ಬಹಳ ಚೆನ್ನಾಗಿದ್ದು ಹಾಕಿನಲ್ಲಿ ವಿ ಆರ್ ವೆರಿ ಗುಡ್. ಎವ್ರಿ ಇಯರ್ ವಿ ಯೂಸ್ ಟು ಪ್ರೊಡ್ಯೂಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ಅದು ಈಗ ಕಡಿಮೆ ಆಗ್ಬಿಡ್ತು. ಮತ್ತು ಫುಟ್ಬಾಲ್ ನಲ್ಲೂ ಕೂಡ ಚೆನ್ನಾಗಿದ್ದು. ಆಮೇಲೆ ಅಥ್ಲೆಟಿಕ್ಸ್ ನಲ್ಲಿ ಎಸ್ ಅನ್ನು 1-2 ಮೆಡಲ್ಸ್ ತಗೊಂಡು ಬರೋ ವರ್ಲ್ಡ್ ರೆಕಾರ್ಡ್
ಈಗ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಎಲ್ಲ ಗೇಮ್ಸ್ ಅನ್ನು ನಾವು ಮಾಡ್ತೀವಿ ಅನ್ನೋದು ಬದಲು ನಾವು ಯಾವುದರಲ್ಲಿ ಎಕ್ಸ್ಪರ್ಟೀಸ್ ಇದೆ, ಕರ್ನಾಟಕ ಯಾವುದಕ್ಕೆ ಫೇಮಸ್ ಇದೆ ಅದನ್ನೀಗ ಬ್ಯಾಸ್ಕೆಟ್ ಬಾಲ್ ಇಷ್ಟು ಒಂದು ಎಫರ್ಟ್ಸ್ ಹಾಕಿ ಇವರು ಗೋವಿಂದರಾಜು ಅವರು ಬ್ಯಾಸ್ಕೆಟ್ ಬಾಲ್ ಅನ್ನ ಪ್ರಮೋಟ್ ಮಾಡಿದ್ದಾರೆ. ಲೆಟ್ ಅಸ್ ಫೋಕಸ್ ಆನ್ ಬ್ಯಾಸ್ಕೆಟ್ ಬಾಲ್. Let us also focus on some other game. Maybe it is hockey, maybe it is something else. Swimming also. Swimming national championship ಕಳೆದ 10-15 ವರ್ಷದಿಂದ ಅವರೇ ತರ್ತಾ ಇದ್ದಾರೆ. ಲಾಸ್ಟ್ 33 years. ಅದರಿಂದ ಅದನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು. ಹೀಗೆ ನಾವು ಫೋಕಸ್ ಮಾಡಿದ್ರೆ ಬಹಳ ಚೆನ್ನಾಗಿ ಆಗ್ತದೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಸರ್ಕಾರದಲ್ಲಿ ಒಬ್ಬ ಕ್ರೀಡಾಪಟುವಾಗಿ, ಕ್ರೀಡಾ ಸಚಿವನಾಗಿ ಇವತ್ತು ನನ್ನದೇ ಆದಂತ ಒಂದು ಬ್ಲೂ ಪ್ರಿಂಟ್ ಅನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವು ಇಲಾಖೆಯಲ್ಲಿ ಅನೇಕ ಬಾರಿ ಚರ್ಚೆ ಮಾಡಿದ್ವಿ. ಈಗ ಈ ಸ್ಟೇಡಿಯಂನು ಕೂಡ ಈಗಾಗಲೇ ನಾವು ಎಲ್ಲ ರೀಡೂ ಮಾಡಬೇಕು, ರೀಬಿಲ್ಡ್ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ನಡೀತಾ ಇದೆ. ಅದಕ್ಕೆ ಒಂದು ಎಸ್ಟಿಮೇಟೆಡ್ ಕಾಸ್ಟ್ ಒಂದು 5,000 ಕೋಟಿ ರೂಪಾಯಿ ಆಗುತ್ತೆ. ಅದನ್ನ ನಾವು ಇಲ್ಲಿ ಎಲ್ಲ ಸ್ಪೋರ್ಟ್ಸ್ ಗಳಿಗೆ ಮತ್ತು ಯಾವ್ಯಾವ ರೀತಿ ಬೇಕಾಗ್ತದೆ ಅದು ಏನು ಸ್ಪೋರ್ಟ್ಸ್ ಸೈನ್ಸ್ ಅಂತೇಳಿ ಅದಕ್ಕೆ ಎಷ್ಟು ನಾವು ಅವಕಾಶ ಮಾಡಿಕೊಡ್ಬೇಕು ಮತ್ತು ಇಲ್ಲಿ ಬೇರೆ ಬೇರೆ ರೀತಿಯ ಅವರು ಸ್ಪೋರ್ಟ್ಸ್ ಗಳು ಬಂದ್ರೆ ಅವ್ರು ಹಿಡ್ಕೊಳ್ಳೋದಕ್ಕೆ ವಸತಿಗಳನ್ನ ಮಾಡಿಕೊಡ್ತಕ್ಕಂಥದ್ದು, ಇದೆಲ್ಲ ಒಂದು ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಇಂಟರ್ನ್ಯಾಷನಲಿ ಟ್ರೈಂಗ್ ಟು ಗೆಟ್ ಸಮ್ ಕೋರ್ಟ್ಸ್, ಅದ್ರ ಬಗ್ಗೆನೂ ಕೂಡ ನಾವು ಗಮನ ಹರಿಸ್ತೇವೆ. ಮತ್ತು ನಾನು ಹೇಳಿದಾಗೆ ಸ್ಪೋರ್ಟ್ಸ್ ಸಿಟಿ ಮಾಡಿ ದೇವನಹಳ್ಳಿ ಹತ್ರ ಅದನ್ನ ಪ್ರಮೋಟ್ ಮಾಡಬೇಕು ಅನ್ನುವಂಥ ವಿಚಾರ. ಬ್ಯಾಸ್ಕೆಟ್ ಬಾಲ್ಗೆ ಅವ್ರು ಹೇಳಿದಾಗ ಈಗಾಗಲೇ 5 ಎಕರೆ ಸರ್ಕಾರ ಕೊಟ್ಟಿದೆ. ಅದನ್ನ ಬ್ಯಾಸ್ಕೆಟ್ ಬಾಲ್ಗೆ ಅಂತೇಳಿ ನಾವು ಮಾಡ್ತಕ್ಕಂಥದ್ದನ್ನ ಮಾಡಿದ್ರೆ ಒಂದು ಇಂಟರ್ನ್ಯಾಷನಲಿ ಐ ಥಿಂಕ್ ಇಟ್ ಬಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ನಾನು ಗೋವಿಂದರಾಜು ಕತಾರ್ಗೆ ಹೋಗಿದ್ದು. ಅಲ್ಲಿ ಫಿಫಾ ವರ್ಲ್ಡ್ ಕಪ್ಗೆ ಅವರು ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ತಗೊಳ್ತೀವಿ ಅಂತ ಹೇಳಿ 8 ಸ್ಟೇಡಿಯಂ ಕಟ್ಟಿದ್ದಾರೆ. ಒಂದು ಸ್ಟೇಡಿಯಂ ಈಗಿನ ಇನ್ನೊಂದು ಸ್ಟೇಡಿಯಂ ಚೆನ್ನಾಗಿ. ಆ 8 ಸ್ಟೇಡಿಯಂ ಓನ್ಲಿ ಫಾರ್ ದಟ್ ವರ್ಲ್ಡ್ ಕಪ್ ಆದ್ಮೇಲೆ ಅವರು ಬೇರೆ ಅದಕ್ಕೆ ಉಪಯೋಗಕ್ಕೆ ಬರಲ್ಲ ಅಂತ. ಆದ್ರೂ ಕೂಡ ಒಂದಕ್ಕಿಂತ ಇನ್ನೊಂದು ಚೆನ್ನಾಗಿ ಕಟ್ಟಿದ್ದಾರೆ. ಅದನ್ನ ಬೇರೆ ಈಗ ಅವರು ಅಫ್ಕೋರ್ಸ್ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಿದ್ದಾರೆ. ಸ್ಟೇಡಿಯಂ 2-3 ಹಾಗೆ ಇಟ್ಕೊಂಡಿದ್ದಾರೆ. ನಮಗೆ ಆ ತರ ನಾವು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಮಾಡಿದ್ರೆ ಖಂಡಿತವಾಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಅನ್ನ ಮಾಡೋಕ್ಕಾಗುತ್ತೆ. ಈಗ ಗುಜರಾತ್ ನಲ್ಲಿ ಅಹಮದಾಬಾದ್ ನಲ್ಲಿ ಬಹುಶಃ ಮುಂದಿನ ಕಾಮನ್ವೆಲ್ತ್ ಗೇಮ್ಸ್ಗೆ ಬಿಡ್ ಮಾಡಿದ್ದಾರೆ. ಆಗಲೇ 2030 ಇಂಡಿಯಾ ವಿಲ್ ಹೋಸ್ಟ್ ದಿ ಕಾಮನ್ವೆಲ್ತ್ ಗೇಮ್ಸ್. ನಮ್ಮ ಇದು ಏನಂದ್ರೆ ಅಷ್ಟರೊಳಗಡೆ ನಮ್ಮ ಸ್ಟೇಡಿಯಂ ಏನಾದ್ರು ರಿಫರ್ಬಿಶ್ ಮಾಡಿದ್ರೆ ನಾವು ಕೂಡ ಇಲ್ಲಿ ಕೆಲವು ಗೇಮ್ಸ್ ಗಳನ್ನ ಅಥವಾ ಕೆಲವು ಇವೆಂಟ್ಸ್ ಅನ್ನ ಇಲ್ಲಿಗೆ ತಗೊಳಕ್ ಸಾಧ್ಯತೆ ಇದೆ ಅಂತೇಳಿ ನನಗೆ ಅನ್ಸುತ್ತೆ. ನೋಡೋಣ ಅದಕ್ಕೆ ಮುಂದಿನ ದಿನದಲ್ಲಿ ಯಾವ ರೀತಿ ಮಾಡಬೇಕು ಅಂತ. ಒಟ್ಟಾರೆ ಇವತ್ತು ಈ ಕಾರ್ಯಕ್ರಮ ಏನ್ ಮಾಡಿದ್ದಾರೆ ಅದು ಒಬ್ಬ ಸ್ಪೋರ್ಟ್ಸ್ ಮನ್ನೇ ಮಾಡಕ್ ಸಾಧ್ಯ, ಬೇರೆ ಯಾರು ಮಾಡಕ್ ಆಗೋದಿಲ್ಲ. ಒಂದು ಹಿಂದಿನ ಚಾಂಪಿಯನ್ಸ್ಗಳು ಹೇಗಿದ್ದಾರೆ, ಅವರ ಇದು ಏನಿದೆ, ಅವರು ಫಿಸಿಕಲಿ ಅವರು ಸ್ವಲ್ಪ ಇದೇನೋ ಮೊದಲಿನ ತರ ಇಲ್ಲದೆ ಇರಬಹುದು, ಆದ್ರೆ ಮೆಂಟಲಿ ಅವ್ರಿಗಿರ್ತಕ್ಕಂಥ ಐಡಿಯಾಸ್ ಏನಿದೆ ಅದನ್ನ ನಾವು ಅವರ ಸಹಕಾರ ತಗೊಂಡು ಉಪಯೋಗ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿ ಅವರನ್ನು ಮತ್ತು ತಮಗೆ ಉತ್ತೇಜನ ಕೊಡಬೇಕು. ಯಾರೆಲ್ಲ ಚಾಂಪಿಯನ್ಸ್ ಆಗಿದ್ದಾರೆ ಅಂಡರ್ 23 ಮತ್ತು ಜೂನಿಯರ್ ಚಾಂಪಿಯನ್ಶಿಪ್ ಅಲ್ಲಿ ಪ್ರೈಸ್ ಗಳು ತಗೊಂಡು ಬಂದಿದ್ರಿ, ಮೆಡಲ್ಸ್ ತಗೊಂಡು ಬಂದಿದ್ರಿ, ನಿಮಗೆ ಒಂದಿಷ್ಟು ಪ್ರೋತ್ಸಾಹ ಕೊಟ್ರೆ ಬಹುಶಃ ಹೌದು ನಾನು ನೆಕ್ಸ್ಟ್ ಟೈಮು ನಾವು ಗೋಲ್ಡೇ ತಗೊಂಡು ಬರಬೇಕು, ನೆಕ್ಸ್ಟ್ ಟೈಮ್ ನ್ಯಾಷನಲ್ ಲೆವೆಲ್ ನಲ್ಲಿ ಇಂಟರ್ ಟೀಮ್ ಹೋಗಿ ನ್ಯಾಷನಲ್ ಚಾಂಪಿಯನ್ಶಿಪ್ ತಗೊಂಡು ಬರಬೇಕು, ಈ ತರ ಒಂದು ಇದು ಐಡಿಯಾ ಬರುತ್ತೆ. ಅದನ್ನ ಅವರು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಮತ್ತೊಂದು ಸಾರಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳಿದ್ರು, ನನಗೆ ಕಳೆದ ಸಾರಿನೇ ಹೇಳಿದ್ರು ಈ ಸರಿ ವಿಮೆನ್ ಚಾಂಪಿಯನ್ಶಿಪ್, ಏಷ್ಯಾದ್ದು ವಿಮೆನ್ ಚಾಂಪಿಯನ್ಶಿಪ್ ತಗೊಂಡು ಬರ್ತೀನಿ ಅಂತೇಳಿ. ಅವರಲ್ಲಿ ಏಷ್ಯನ್ ಲೆವೆಲ್ ನಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಇರೋದ್ರಿಂದ, ಯಾಕೆಂದ್ರೆ
ವರ್ಲ್ಡ್ ಬಾಡಿಯಲ್ಲಿ ಅವರು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿದ್ದಾರೆ ಮತ್ತು ಏಷ್ಯನ್ ಇದರಲ್ಲಿ ಅವರೇ ಅಧ್ಯಕ್ಷರಿದ್ದಾರೆ. ಏನು ಬೇಕಾದರೂ ತೀರ್ಮಾನ ಆಸ್ ಫಾರ್ ಎಸ್ ಬಾಸ್ಕೆಟ್ಬಾಲ್ ಇಸ್ ಕನ್ಸರ್ನ್ ಮಾಡ್ತಕ್ಕಂಥ ಅವಕಾಶಗಳು ಅವರಿಗೆ ಇದ್ದಾವೆ. ಆದ್ದರಿಂದ ಅವರಿಗೆ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಡ್ಯೂರಿಂಗ್ ಯುವರ್ ಟೈಮ್ ಯು ಪ್ಲೀಸ್ ಡೂ ಇಟ್, ವಿ ಆರ್ ಆಲ್ ವಿತ್ ಯು. ನಿಮ್ಮ ಏನು ಸಹಕಾರ ನಿಮಗೆ ನಮ್ಮ ಸರ್ಕಾರದಿಂದ ಅಥವಾ ವೈಯಕ್ತಿಕವಾಗಿ ಆಗ್ಬೋದು, ಅದನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಂದು ಬಾರಿ ಎಲ್ಲ ಏನು ಕ್ರೀಡಾಪಟುಗಳಿಗೆ ಚಾಂಪಿಯನ್ಸ್ಗಳಿಗೆ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.